ಥರ್ಸ್ಡೇ ಅಂದ್ರೇನೆ ಮನೇಲಿ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಅದೇ ನನ್ನ ರೂಟೀನ್ ಆಗಿರುತ್ತೆ. ಹಾಯ್ ಹಲೋ. ಸೊ ಆ್ಯಕ್ಚುಲಿ ರಾಯರಿದ್ದಾರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 365 ಡೇಸ್ನ ಸೆಕೆಂಡ್ ಡೇ ಆಗಿರುತ್ತೆ. ನನಗೆ ಟೀ ಮಾಡಿಕೊಟ್ಟೆ. ನಾನು ಟೀ ಕುಡಿಯಲ್ಲ, ಸೊ ಅದಕ್ಕೆ ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರು ಕುಡ್ದಿದ್ದಾದಮೇಲೆ ಸ್ವಲ್ಪ ಟೈಮ್ ಸಿಕ್ತು ನೀರು ಕಾಯೋ ತನಕ ಇಡ್ಲಿಗೆ ಪಾತ್ರೆಗೆ ಹಾಕ್ತೆ. ಅದಾದಮೇಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಫೀಲ್ ಏನಂತ ಅಂದರೆ, ನಾವು ದೇವ್ರ ಹತ್ರ ಹೋಗಿ ಅದು ಬೇಕು ಇದು ಬೇಕು ನನಗೆ ಲೈಫ್ ಹೀಗೆ ಆಗಬೇಕು ಅಂತ ಕೇಳ್ತೀವಿ. ಆದರೆ ದೇವ್ರ ಹತ್ರ ನಾವು ಇಷ್ಟು ದಿನ ನನ್ನ ಜೊತೆ ಇದೆಯಲ್ಲ ಅದಕ್ಕೆ ಥ್ಯಾಂಕ್ ಯು ಅಂತ ಯಾವತ್ತೂ ಹೇಳಲ್ಲ. ಅದಾದಮೇಲೆ ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೊರಟೆ ಓನರ್ ಆಂಟಿ ಜೊತೆ. ಏನೇ ಆಗಲಿ ಇವತ್ತಿನವರೆಗೂ ನನ್ನನ್ನು ಕರೆದುಕೊಂಡು ಬಂದಿದ್ದಕ್ಕೆ ನಾನು ದೇವರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ನಾನು ದೊಡ್ಡದಾಗೇನು ಕೇಳಲ್ಲ, ನನ್ನ ಮನಸ್ಸಿಗೆ ಪೀಸ್ ಇರಲಿ, ನನ್ನ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರಲಿ, ನಾನು ಯಾವ ದಾರಿಲಿ ಹೋಗಬೇಕು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋ ಸ್ಟ್ರೆಂತ್ ಕೊಡಲಿ, ಮತ್ತು ನಾನು ಶುರು ಮಾಡಿದ ಕೆಲಸವನ್ನು ಮಧ್ಯದಲ್ಲಿ ಬಿಡದೆ ಕಂಟಿನ್ಯೂ ಮಾಡೋ ಕಾನ್ಫಿಡೆನ್ಸ್ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದೆ. ನಮಗೆ ಬೇಕಾಗಿರೋದು ಆನ್ಸರ್ ಅಲ್ಲ, ಸ್ವಲ್ಪ ಹೋಪ್ ಸಾಕಾಗುತ್ತೆ. ಹಾಗಾಗಿ ನನ್ನ ಥರ್ಸ್ಡೇ ಹೇಗಿತ್ತು, ನಿಮ್ಮ ಥರ್ಸ್ಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ರತಿದಿನ ಏನಾದರೂ ಹೊಸದನ್ನು ಶೇರ್ ಮಾಡುವ ಪ್ರಯತ್ನ ಮಾಡ್ತೀನಿ. ಸ್ಟಾರ್ಟ್ ಆಯಿತು. ಇಲ್ಲಿ ಮಂಗಳಾರತಿ ನೋಡಿ, ಇದು ತುಂಬ ಸ್ಪೆಷಲ್ ಆಗಿರುತ್ತೆ.
ಯಾರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕಿಂತ ಕಷ್ಟದಲ್ಲಿ ಯಾರು ನಮ್ಮ ಕೈ ಬಿಡಲ್ಲ ಅನ್ನೋದೇ ಮುಖ್ಯ. ಅಂತಹ ಒಳ್ಳೆಯ ಜನರನ್ನು ಜೀವನದಲ್ಲಿ ಯಾವತ್ತೂ ಕಳೆದುಕೊಳ್ಳಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.